ಹಾಯ್ ಎಲ್ಲರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ದ್ವಿತೀಯ PUC 2024-25ನೇ ಸಾಲಿನ ಪರೀಕ್ಷೆ 1ರ ಅಂತಿಮ ವೇಳಾಪಟ್ಟಿಯನ್ನು ಪ್ರಕಟಿಸಿದ್ದಾರೆ. ಏನು 3 ಪರೀಕ್ಷೆಗಳು ನಡೆಯುತ್ತದೆ, ಅದರಲ್ಲಿ ಪರೀಕ್ಷೆ 1ರ ಅಂತಿಮ ವೇಳಾಪಟ್ಟಿಯನ್ನು ಪ್ರಕಟಿಸಿದ್ದಾರೆ. ಟೈಮ್ ಟೇಬಲನ್ನು ನೋಡೋಣ. ಅದಕ್ಕಿಂತ ಮುಂಚೆ ಈ ಥರ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಅಂತ ಹೇಳ್ತಾ ಬನ್ನಿ ಈ ಒಂದು ವಿಡಿಯೋನ ಶುರು ಮಾಡೋಣ. 10-1-2025ರಲ್ಲಿ SSLC ಮತ್ತು ದ್ವಿತೀಯ PUC ಅವರಿಗೆ ಇಬ್ಬರಿಗೂ ಕೂಡ ಒಟ್ಟಿಗೆ ಟೈಮ್ ಟೇಬಲನ್ನು ರಿಲೀಸ್ ಮಾಡಿದ್ದಾರೆ. ಅದರಲ್ಲಿ ಸೆಕೆಂಡ್ PUC ಅವರಿಗೆ ನೋಡೋಣ. ಇಲ್ಲಿ 1-3-2025ರಿಂದ 20-3-2025ರವರೆಗೆ ಎಕ್ಸಾಮ್ಗಳು ನಡೆಯುತ್ತದೆ. ಅದರಲ್ಲಿ 1-3-2025ರಲ್ಲಿ ಕನ್ನಡ ಮತ್ತು ಅರಬಿಕ್ ಎಕ್ಸಾಮ್ಗಳು ನಡೆಯುತ್ತದೆ. 2ನೇ ತಾರೀಕು ರಜಾ ಆಗಿರುತ್ತೆ. 3ನೇ ತಾರೀಕು ಗಣಿತ, ಶಿಕ್ಷಣಶಾಸ್ತ್ರ, ತರ್ಕಶಾಸ್ತ್ರ, ವ್ಯವಹಾರ ಅಧ್ಯಯನ. 4ನೇ ತಾರೀಕು ತಮಿಳು, ತೆಲುಗು, ಮಲಯಾಳಂ, ಮರಾಠಿ, ಉರ್ದು, ಸಂಸ್ಕೃತ, ಫ್ರೆಂಚ್ ಭಾಷೆಗಳು ನಡೆಯುತ್ತದೆ. 5ನೇ ತಾರೀಕು ರಾಜ್ಯಶಾಸ್ತ್ರ, ಸಂಖ್ಯಾಶಾಸ್ತ್ರ. 6ನೇ ತಾರೀಕು ಯಾವುದೇ ಎಕ್ಸಾಮ್ಗಳು ಇರುವುದಿಲ್ಲ. 7ನೇ ತಾರೀಕು ಇತಿಹಾಸ ಮತ್ತು ಭೌತಶಾಸ್ತ್ರ ನಡೆಯುತ್ತದೆ. 8ನೇ ತಾರೀಕು ಯಾವುದೇ ಪರೀಕ್ಷೆಗಳು ಇರುವುದಿಲ್ಲ ಮತ್ತು 9ನೇ ತಾರೀಕು ಕೂಡ ಯಾವುದೇ ಪರೀಕ್ಷೆಗಳು ಇರುವುದಿಲ್ಲ. 10ನೇ ತಾರೀಕು ಐಚ್ಛಿಕ ಕನ್ನಡ, ಲೆಕ್ಕಶಾಸ್ತ್ರ, ಭೂಗರ್ಭಶಾಸ್ತ್ರ, ಗೃಹ ವಿಜ್ಞಾನ ನಡೆಯುತ್ತದೆ. 11ನೇ ತಾರೀಕು ಕೂಡ ಯಾವುದೇ ಎಕ್ಸಾಮ್ಗಳು ಇರುವುದಿಲ್ಲ. 12ನೇ ತಾರೀಕು ಮನಃಶಾಸ್ತ್ರ, ರಸಾಯನಶಾಸ್ತ್ರ, ಮೂಲಗಣಿತ ನಡೆಯುತ್ತದೆ. 13ನೇ ತಾರೀಕು ಅರ್ಥಶಾಸ್ತ್ರ ನಡೆಯುತ್ತದೆ. 14ನೇ ತಾರೀಕು ಯಾವುದೇ ಎಕ್ಸಾಮ್ ಇರುವುದಿಲ್ಲ. 15ನೇ ತಾರೀಕು ಇಂಗ್ಲೀಷ್ ನಡೆಯುತ್ತದೆ. 16 ಯಾವುದೇ ಎಕ್ಸಾಮ್ ಇರುವುದಿಲ್ಲ. 17ನೇ ತಾರೀಕು ಭೂಗೋಳಶಾಸ್ತ್ರ ನಡೆಯುತ್ತದೆ. 18ನೇ ತಾರೀಕು ಜೀವಶಾಸ್ತ್ರ, ಸಮಾಜಶಾಸ್ತ್ರ, ವಿದ್ಯುನ್ಮಾನಶಾಸ್ತ್ರ, ಗಣಕ ವಿಜ್ಞಾನ ನಡೆಯುತ್ತದೆ. ಮತ್ತು 19ನೇ ತಾರೀಕು ಹಿಂದೂಸ್ತಾನಿ ಸಂಗೀತ, ಮಾಹಿತಿ ತಂತ್ರಜ್ಞಾನ, ರೀಟೈಲ್, ಆಟೋಮೊಬೈಲ್, ಹೆಲ್ತ್ಕೇರ್, ಬ್ಯೂಟಿ ಆ್ಯಂಡ್ ವೆಲ್ನೆಸ್ ನಡೆಯುತ್ತದೆ. 20ನೇ ತಾರೀಕು ಹಿಂದಿ ಎಕ್ಸಾಮ್ಸ್ ನಡೆಯುತ್ತದೆ. ಈ PDF ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಅದರ ಮುಖಾಂತರ ನೀವು ಡೌನ್ಲೋಡ್ ಮಾಡ್ಕೊಂಡು ನಿಮಗೆ ಯಾವ್ಯಾವ ಎಕ್ಸಾಮ್ಗಳು ಬರುತ್ತೆ ಅದನ್ನು ನೀವು ಟೈಮ್ ಟೇಬಲ್ ಹಾಕೊಂಡು ಪ್ರಿಪ್ರೇಷನ್ನ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನಿಮ್ಮ ಮುಂದಿನ ಎಕ್ಸಾಮ್ಗೆ, ಆನ್ಯುವಲ್ ಎಕ್ಸಾಮ್ಗೆ ಆಲ್ ದ ಬೆಸ್ಟ್ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್.